26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ ಶಾಸಕರು. ಅನೇಕ ಶಾಸಕರುಗಳು ಪ್ರತಿನಿತ್ಯ ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲಪ್ಪ, ನೀವು ಬಂದು ಇಲ್ಲಿ ನನ್ನನ್ನು ಕಾಯ್ಕೊಂಡು ಇದು ಮಾಡುವ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ, ಕ್ಷೇತ್ರಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳಿ. ನಾವು ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೇವೆ, ಅದರಿಂದ ನಾನೇ ನಿಮಗೆ ಅವಕಾಶ ಕೊಡ್ತೇನೆ. ನಿಮ್ಮದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಮಂತ್ರಿಗಳನ್ನು ಕರಿತೀನಿ, ಮುಖ್ಯವಾದಂಥ ಇಲಾಖೆಗಳನ್ನ ಮಂತ್ರಿಗಳನ್ನು ಕರಿತೇನೆ. ಬಂದು ನಿಮಗೇನು ಕೆಲಸ ಆಗಬೇಕು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂಥೇಳಿ ನಾಳೆಗೆ ಅಂತ ಇತ್ತು. ಅದು ನಿನ್ನೆ ಅಡ್ಜರ್ನ್ ಆಯ್ತಲ್ಲ, ಹಾಗಾಗಿ ಇವತ್ತೇ ಮಾಡೋಣ ಅಂಥೇಳಿ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಬೆಳಗ್ಗಿಂದ ಸಾಯಂಕಾಲವರೆಗೂ ಇವತ್ತು ಬ್ಯಾಚ್ ಬೈ ಬ್ಯಾಚು 3 ಜಿಲ್ಲೆ ಅಥವಾ 4 ಜಿಲ್ಲೆ ಆ ಥರ ಏನೋ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವ್ರ ಸಮಸ್ಯೆಗಳನ್ನೆಲ್ಲ ಕೇಳಿ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ MLAಗಳು ಮಾತ್ರ ಕರೆದಿದ್ದಾರೆ. ಹೌದೌದು, ಕಾಂಗ್ರೆಸ್ MLAಗಳಿಗೆ ಚುನಾವಣೆಗಿನ್ನ ಹೆಚ್ಚಾಗಿ ನಮ್ಮ ಪಕ್ಷ ಒಂದು ಯುನೈಟೆಡ್ ಆಗಿರಬೇಕಲ್ವ. ಈಗ ನಾವು ಆಡಳಿತ ಪಕ್ಷ ಆಗಿ ನಾವು ಯುನೈಟೆಡ್ ಆಗಿಲ್ಲದೆ ಹೋದರೆ ಅವ್ರ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತಾ ಇದ್ದರೆ ಆಡಳಿತ ಪಕ್ಷ ಅಂದಮೇಲೆ ಮಾಡಲೇಬೇಕಲ್ಲ. ಯಾವುದೇ ಆಡಳಿತ ಪಕ್ಷ, ಯಾವುದೇ ಸರ್ಕಾರ ಇದ್ದಾಗ ಆಡಳಿತ ಪಕ್ಷಕ್ಕೆ ಅವರು ಒಂದಿಷ್ಟು ಹೊತ್ತು ಕೊಡ್ತಾರೆ. ಹಾಗಾಗಿ ನಾವು ಕೂಡ ಅದನ್ನೇ ಕೆಲಸ ಮಾಡ್ತೀವಿ. CM ಸಿದ್ದರಾಮಯ್ಯ ಇದ್ದಾಗಲೂ ಈ ಥರದ್ದು ನಡೆದಿತ್ತು ಸರ್. ಅವಾಗಲೂ ಬಿಜೆಪಿಯವರು ಟೀಕೆ ಮಾಡಿದರು, ನಮ್ಮ ಅಹವಾಲು ಕೇಳಲಿಲ್ಲ, ನಮಗೆ ಅನುದಾನ ಕೊಡಲ್ಲ, ಬರೀ ಕಾಂಗ್ರೆಸ್ ಶಾಸಕರನ್ನೇ ಕರೀತಾರೆ ಅಂತ. ಅಲ್ಲ, ಆಡಳಿತ ಪಕ್ಷ ಒಂದು ಯಾವಾಗಲೂ ಕೂಡ ಆಡಳಿತ ಪಕ್ಷಕ್ಕೆ ಒಂದು ಎಡ್ಜ್ ಇದ್ದೇ ಇರುತ್ತೆ. ಜನ ಆರಿಸಿದ್ದಾರೆ ಅವ್ರನ್ನ, ಆಡಳಿತ ಪಕ್ಷ ಸರ್ಕಾರ ಅವ್ರದ್ದು ಅಂಥೇಳಿ ನಿರೀಕ್ಷೆ ಕೂಡ ಹಂಗೇ ಇರುತ್ತೆ. ನಮ್ಮ ಸರ್ಕಾರ ಬಂದಿದೆ ಸ್ವಾಮಿ, ನಮಗೆ ಕೆಲಸ ಮಾಡಿಕೊಡಿ ಅಂತ ಸಾಮಾನ್ಯವಾಗಿ ಮಾತಾಡ್ತಾರಲ್ಲ, ಹಾಗೆ ಆಡಳಿತ ಪಕ್ಷಕ್ಕೆ ಒಂದಿಷ್ಟು ಹೆಚ್ಚು ಅವಕಾಶಗಳು ಇರ್ತವೆ. ಸರ್, ವಿಶೇಷವಾಗಿ ಸಚಿವರಿಗೆ ಕೆಲವೊಂದಿಷ್ಟು ಜವಾಬ್ದಾರಿ ವಹಿಸ್ತಾರೆ ಅಂತ ಹೇಳಾಗ್ತಿದೆ. ಅಂದರೆ ಈ ಎಲೆಕ್ಷನ್ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸೋದಾಗಲಿ, ಇವಾಗ ಎಕ್ಸಾಂಪಲ್ ಭಾರತ್ ಜೋಡೋ, ಅದರ ನಂತರ ಮುಂಬರುವ ವರ್ಷಗಳಲ್ಲಿ ಚುನಾವಣೆಗಳು ಬರ್ತಾ ಇದೆ, ಈ ಸ್ಥಳೀಯ ಸಂಸ್ಥೆಗಳು ಚುನಾವಣೆ, ಅವೆಲ್ಲ ಜವಾಬ್ದಾರಿ ಸಚಿವರಿಗೆ ಒಪ್ಪಿಸ್ತಾರೆ. ಎಲ್ಲ ಮಾಡಲೇಬೇಕಲ್ಲ. ನಾವೆಲ್ಲ ಜಿಲ್ಲಾ ಮಂತ್ರಿಗಳು ಅಂತೇಳಿ ಪ್ರತಿ ಜಿಲ್ಲೆಗೂ ಒಬ್ಬರು ಮಂತ್ರಿಗಳನ್ನ ನೇಮಕ ಮಾಡಿದ್ದಾರೆ. ಅವ್ರ ಎರಡೂ ಕೆಲಸ ಮಾಡಬೇಕು. ಒಂದು ಪಕ್ಷದ ಕೆಲಸನೂ ಮಾಡಬೇಕು, ಜೊತೆಗೆ ಅಭಿವೃದ್ಧಿ ಕೆಲಸಗಳು, ಸರ್ಕಾರಿ ಕೆಲಸವನ್ನು ಕೂಡ ಮಾಡಬೇಕು. ಅವರಿಗೆ ಅದಕ್ಕೆ ಜವಾಬ್ದಾರಿ ಕೊಡ್ತಾರೆ. ಈಗ ನಾವೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳಾದಾಗ ನಾವು ಹಿಂದೆನೂ ಕೂಡ ಅಷ್ಟೇ, ಆ ಡಿಸ್ಟ್ರಿಕ್ಟಿನಲ್ಲಿ ಬರುವಂಥ ಪಕ್ಷದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕು. ಇದು ಮೊದಲಿಂದ ನಡ್ಕೊಂಬಂದಿರೋದು. ಬಹುಶಃ ಯಾವುದು ಬೇರೆ ಪಕ್ಷದಲ್ಲೂ ಹಾಗೆ ಇರುತ್ತೆ. ನಮ್ಮಲ್ಲಿ ಕಾಂಗ್ರೆಸ್ಸಲ್ಲಂತೂ ಮೊದಲಿಂದನೂ ಅದೇ ಒಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಸಿಸ್ಟಮಲ್ಲಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.